ಮೇಡಮ್, ನಂದು ಫಸ್ಟ್ ಸ್ಕ್ಯಾನಲ್ಲಿ ಬೇಬಿದಿನ್ನ ಹಾರ್ಟ್ ಬೀಟ್ ಬಂದಿಲ್ಲ. ಇದು ಯಾಕೆ? ನೆಕ್ಸ್ಟ್ ಏನು ಮಾಡೋದು? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಿಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ನಾವು ಎಷ್ಟೋ ಜನಕ್ಕೆ ಫಸ್ಟ್ ಟ್ರೈಮಿಸ್ಟರಲ್ಲಿ ಅಂದರೆ ಫಸ್ಟ್ ಸ್ಕ್ಯಾನಲ್ಲಿ ಹಾರ್ಟ್ ಬೀಟ್ ಬರದೇ ಇರುವಂಥ ಪೇಷಂಟ್ಸ್ನ ತುಂಬ ನೋಡಿದ್ದೀವಿ. ಈ ಥರ ಹಾರ್ಟ್ ಬೀಟ್ ಇಲ್ಲದೆ ಇರಬೇಕಾದ್ರೆ ನೀವೇನು ಮಾಡಬೇಕು ಮತ್ತು ಡಾಕ್ಟರ್ಸ್ ಏನು ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ, ಬೇಜಾರಾಗಕ್ಕೆ ಹೋಗಬೇಡಿ. ಯಾಕೆಂದ್ರೆ 99% ಆಫ್ ದ ಟೈಮ್ ಈ ಹಾರ್ಟ್ ಬೀಟ್ ಬಂದೇ ಬರುತ್ತೆ. ಮೋಸ್ಟ್ ಆಫ್ ದ ಕಾಮನ್ ರೀಸನ್ ನಾನು ನೋಡೋದು ಏನಂತಂದ್ರೆ ರಾಂಗ್ ಡೇಟ್ಸ್ ಇರುತ್ತೆ. ಏನಂತಂದ್ರೆ ಲಾಸ್ಟ್ ಮೆನ್ಸ್ಟ್ರುವಲ್ ಪೀರಿಯಡ್ ನೆನಪಿರಲ್ಲ ಅಥವಾ ಇರ್ರೆಗ್ಯುಲರ್ ಸೈಕಲ್ಸ್ ಇದ್ದಾಗ ರಾಂಗ್ ಡೇಟ್ಸ್ ಆಗ್ಬಿಟ್ಟು ನಾವು ಸ್ಕ್ಯಾನ್ ನ ಅತಿ ಬೇಗ ಮಾಡುವಂತ ಚಾನ್ಸಸ್ ತುಂಬಾ ಜಾಸ್ತಿ. ಅಥವಾ ಓವ್ಯುಲೇಷನ್ ಲೇಟ್ ಆದಾಗ ನೀವು ಓವ್ಯುಲೇಷನ್ 14ನೇ ದಿನ ಆಗಿರುತ್ತೆ ಅನ್ಕೊಂಡಿರ್ತೀರ, ಬಟ್ ಕೆಲವೊಂದು ಸರ್ತಿ ಲೇಟ್ ಆಗಿರುತ್ತೆ. ಸೊ 1 ವಾರ ಮುಂದೆ ಹೋಗ್ಬಿಡತ್ತೆ. ನಾವು 6 ವಾರಕ್ಕೆ ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿರ್ತೀವಿ, ಬಟ್ ಆಕ್ಚುಲಿ ನಿಮಗೆ 4.5 ಅಥವಾ 5 ವಾರ ಅಷ್ಟೇ ಆಗಿರುತ್ತೆ. ಸೊ ಈ ಟೈಮಲ್ಲಿ ಹಾರ್ಟ್ ಬೀಟ್ ಇನ್ನ ಬಂದಿರಲ್ಲ. ಎರಡನೇದೇನಂತಂದ್ರೆ ಡಾಕ್ಟರ್ಸ್ ಏನ್ ಮಾಡ್ತಾರೆ ಇಂಥ ಸಿಚುವೇಶನ್ ಅಲ್ಲಿ ಅಂತಂದ್ರೆ ಫೋಲಿಕ್ ಆಸಿಡ್ ಅಂಡ್ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಅಂಡ್ ಇನ್ನ ಇನ್ಫರ್ಟಿಲಿಟಿ ಇರುವಂತಹ ಪೇಷಂಟ್ಸ್ಗೆ HCG ಇಂಜೆಕ್ಷನ್ಸ್ ನ ಕೊಡ್ತೀವಿ. ಇದರಿಂದ ಬೇಬಿ ಒಂದ್ ವೇಳೆ ವೀಕ್ ಇತ್ತು ಅಥವಾ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಕಮ್ಮಿ ಇತ್ತಂದ್ರೆ ಅದಕ್ಕೆ ಸಪೋರ್ಟ್ ಮಾಡಿ ಹಾರ್ಟ್ ಬೀಟ್ ಬರೋ ಹಾಗೆ ಮಾಡುತ್ತೆ. ನೆಕ್ಸ್ಟ್, ಆಲ್ವೇಸ್ ಒಂದೇ ಸ್ಕ್ಯಾನ್ ಅಲ್ಲೇ ಹಾರ್ಟ್ ಬೀಟ್ ಬರೋದಿಲ್ಲ ಅಂತ ಯಾವ ಡಾಕ್ಟರ್ ಹೇಳೋದಿಲ್ಲ. ಆಲ್ವೇಸ್ ರಿಪೀಟ್ ಸ್ಕ್ಯಾನ್ ಮಾಡೋಣ. 1 ವಾರ ಬಿಟ್ಟು ಇಲ್ಲ 2 ವಾರ ಬಿಟ್ಟು ರಿಪೀಟ್ ಸ್ಕ್ಯಾನ್ ಮಾಡಿದಾಗ 99% ಆಫ್ ದ ಟೈಮ್ ಹಾರ್ಟ್ ಬೀಟ್ ಬರುತ್ತೆ. ಒಂದ್ ವೇಳೆ ಬರಲಿಲ್ಲ ಅಂದ್ರೆ ಜೆಸ್ಟೇಷನಲ್ ಸ್ಯಾಕ್ ಸೈಜ್ ಮತ್ತೆ CRL ಲೆಂತ್ ನೋಡ್ಕೊಂಡ್ಬಿಟ್ಟು ಅದು ಅಬಾರ್ಷನ್ ಆಗಿದ್ಯಾ ಅಥವಾ ಇನ್ನೂ ನಾವು ವೇಟ್ ಮಾಡಬಹುದಾ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಸೊ ಡೋಂಟ್ ಲೂಸ್ ಹೋಪ್. ಹಾರ್ಟ್ ಬೀಟ್ ಬಂದಿಲ್ಲ ಅಂದ ತಕ್ಷಣ ಮಗು ಹೋಯ್ತು ಅಂತ ಅಲ್ಲ. ಐ ಹೋಪ್ ದಿಸ್ ಹೆಲ್ಪ್ ಯು. ಫಾಲೋ